ಹಿಂದೂ ಧರ್ಮದಲ್ಲಿ ಹೆಣ್ಣಿಗೆ ಪೂಜ್ಯ ಸ್ಥಾನ ನೀಡಲಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಪ್ರಚಾರ ಪ್ರಮುಖ ಪ್ರದೀಪ್ ಸರಪಲ್ಲ ಮಂಗಳೂರು ಹೇಳಿದರು. ತಾಲೂಕಿನ ತಾಳ್ಯದಲ್ಲಿ ಮಂಗಳವಾರ ನಡೆದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಮ್ಮ ಧರ್ಮದಲ್ಲಿ ಹೆಣ್ಣನ್ನ ಲಕ್ಷ್ಮಿ ಎಂದು ಗೌರವಿಸುತ್ತೇವೆ. ಮಹಿಳೆಗೆ ಪುರುಷನಷ್ಟೇ ಸಮಾನ ಅವಕಾಶ ನೀಡಿದ್ದು ದೇವತೆಯ ಸ್ಥಾನ ನೀಡಿದ್ದೇವೆ. ಭಾರತ ಹಿಂದೂ ದೇಶ. ಹಿಂದುತ್ವ ಇಲ್ಲ ಅಂದ್ರೆ ದೇಶವೇ ಇಲ್ಲ. ಅನ್ಯ ಧರ್ಮದವರನ್ನ ಖುಷಿಪಡಿಸಲು ಕೆಲವರಿಗೆ ಹಿಂದೂ ಧರ್ಮವನ್ನ ಅವಹೇಳನ ಮಾಡುವ ಕೆಟ್ಟ ಚಾಳಿ ಇದೆ. ಧರ್ಮ ಅಂದ್ರೆ ಬದುಕುವ ಮಾರ್ಗ ಎಂದು ಅರ್ಥ. ಹಿಂದೂ ಧರ್ಮ ಜಗತ್ತಿನಲ್ಲಿಯೇ ಶ್ರೇಷ್ಠ ಧರ್ಮ ಎಂದು ಹೇಳಿದರು. ಜಾತಿ ಮೀರಿ ಹಿಂದೂಗಳೆಲ್ಲ ಒಂದಾಗಬೇಕು. ಜಾತಿಗಳ ಮಧ್ಯೆ ಕಿತ್ತಾಟ ನಡೆದರೆ ಅನ್ಯರು ನಮ್ಮನ್ನ ತುಳಿಯಲು ಯತ್ನಿಸುತ್ತಾರೆ. ಹಿಂದೆ ಕೆಳಜಾತಿಗಳನ್ನ ಕೀಳಾಗಿ ಕಾಣಲಾಗ್ತಿತ್ತು ಎಂದು ಬಿಂಬಿಸುವ ಮೂಲಕ ಒಡಕು ಮೂಡಿಸಲು ಯತ್ನಿಸಲಾಗುತ್ತಿದೆ. ಆದರೆ ಪುರಾಣ ಕಾಲದಿಂದಲೂ ದಲಿತರು ಹಿಂದುಳಿದವರನ್ನ ಸಮಾನವಾಗಿ ಕಂಡಿರುವ ಅನೇಕ ಉದಾಹರಣೆಗಳಿವೆ ಎಂದು ಹೇಳಿದರು. ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತಾಲೂಕು ಪ್ರಖಂಡ ಅಧ್ಯಕ್ಷರಾದ ಧ್ರುವಕುಮಾರ್ ಅವರು ಶರಣ್ ಪಂಪೆವೇಲ್ ಜಿ ಅವರನ್ನ ಜಿಲ್ಲೆಗೆ ಬರದಂತೆ ಆಜ್ಞೆ ಹೊರಡಿಸಿದ ಜಿಲ್ಲಾಧಿಕಾರಿಗಳ ಕ್ರಮವನ್ನು ಖಂಡಿಸಿದರು. 2028ಕ್ಕೆ ಅದೇ ತಾಳ್ಯ ಗ್ರಾಮದಲ್ಲಿ ಶರಣ್ ಪಂಪವೇಲ್ ಜಿ ಕರೆಸಿ ಕಾರ್ಯಕ್ರಮ ಮಾಡುತ್ತೇವೆ ಎಂದು ಹೇಳಿದರು. ವೇದಿಕೆ ಕಾರ್ಯಕ್ರಮ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಜಿಎಸ್ ಮಂಜುನಾಥ್ ಅವರು, ರಾಷ್ಟ್ರ ಸೇವಿಕಾ ಸಮಿತಿಯ ಶ್ರೀಮತಿ ಸರಿತಾ ಗಿರೀಶ್ ಅವರು ಉಪಸ್ಥಿತರಿದ್ದರು. ವರದಿ ನಾಗರಾಜ್ ಹಾದಡಿ, ಹೊಳಲ್ಕೆರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಉಡುಪಿಯಲ್ಲಿ ಪರ್ಯಾಯಕ್ಕೆ ಕೇಸರಿ ಧ್ವಜವನ್ನು ಕೊಟ್ಟರು ಅವ್ರ ಕೈಯಲ್ಲಿ ಚಾಲನೆ ಮಾಡಿ ಅಂತ. ಅದು ರೈಲು ಹೋಗೋದಲ್ಲ, ಹಸಿರು ಧ್ವಜ ಕೊಡ್ಲಿಕ್ಕೆ ಅವ್ರ ಕೈಯಲ್ಲಿ ಕೇಸರಿ ಧ್ವಜವನ್ನ ಕೊಟ್ಟರು. ತುಂಬಾ ಅಗತ್ಯ ಇದೆ. ಕಳೆದ ಕೆಲವು ವರ್ಷಗಳ ಹಿಂದೆ ಒಂದು ಜಾತಿ ಪ್ರಮುಖರ ಸಭೆ ಆಯ್ತಂತೆ. ಜಾತಿ ಪ್ರಮುಖರ ಸಭೆಗೆ ಎಲ್ಲಾ ಜಾತಿಯವರು ಬಂದಿದ್ರು. ಒಬ್ರು ಹಿರಿಯರು ನಿಂತ್ಕೊಂಡು ಹೇಳ್ತಾರಂತೆ, ನಾನು ರಾಮನ ಭಕ್ತ, ನಾನು ನಿತ್ಯ ರಾಮನನ್ನ ಪೂಜೆ ಮಾಡ್ತೇನೆ, ನಿತ್ಯ ರಾಮನನ್ನ ಭಜನೆ ಮಾಡ್ತೇನೆ. ಇದಕ್ಕೆ ಮುಸಲ್ಮಾನನನ್ನ ಕರೀತೀರಾ, ಅವನಿಗೆ ಶಾಲ್ ಹಾಕ್ತೀರಾ, ಹಾರ ಹಾಕ್ತೀರಾ, ಇದು ಸರಿಯಾ ಅಂತ ಸಂಘದ ಹಿರಿಯರ ಹತ್ರ ಒಬ್ಬರ ಹತ್ರ ಕೇಳ್ತಾರಂತೆ. ಸಂಘದ ಹಿರಿಯರು ಹೇಳಿದ್ರಂತೆ, ಕ್ಷಮಿಸಿ ಬಿಡು, ಒಂದು ತಪ್ಪಾಯ್ತು ಅಂತ ಕಣ್ಣಲ್ಲಿ ನೀರು ಹಾಕಿದ್ರಂತೆ. ರಾಮನಿಗಿಲ್ಲದ ಜಾತಿ ರೀ. ಶಬರಿ ತಾಯಿ ಕೊಟ್ಟಂತ ಕಾಡಿನಲ್ಲಿ ಶಬರಿ ತಾಯಿ ಕೊಟ್ಟಂತ ಎಂಜಲನ್ನ ರಾಮ ತಿಂತಾರೆ. ಬೇಡರ ರಾಜ, ಕಾಡು ಮನುಷ್ಯ ಬೇಡರ ರಾಜ, ರಾಜನನ್ನು ತಪ್ಪಿಕೊಳ್ತಾರೆ, ಸಖ್ಯ ಮಾಡ್ತಾರೆ. ಇನ್ನು ಮುಂದೆ ಹೋಗಿ ವಾನರರ ರಾಜ ಸುಗ್ರೀವನನ್ನು ಸಖ್ಯ ಮಾಡ್ತಾರೆ. ರಾಮನಿಗಿಲ್ಲದ ಜಾತಿ ನಮ್ಗೆ ಕ್ರೀ, ಕೃಷ್ಣನಿಗಿಲ್ಲದ ಜಾತಿ ಗೊತ್ತಿರ್ಲಿಲ್ಲ. ಆ ಸಮಯದಲ್ಲಿ ನಮ್ಮ ತಾಯಂದ್ರು ರೇಷ್ಮೆ ಬಟ್ಟೆಯನ್ನ ಉಡ್ತಾ ಇದ್ರು. ಆ ರೇಷ್ಮೆ ಬಟ್ಟೆ ಹೇಗಿತ್ತು ಅಂತ ಕೇಳಿದ್ರೆ, ಅಷ್ಟು ನಯವಾದ ರೇಷ್ಮೆ ಬಟ್ಟೆಯನ್ನ ನಮ್ಮ ತಾಯಂದ್ರು ಉಡ್ತಾ ಇದ್ದ ಕಾಲದಲ್ಲಿ ಜಗತ್ತಿನ ಮೂಲೆ ಮೂಲೆಯಲ್ಲಿ ಅವರಿಗೆ ಬಟ್ಟೆ ಉಡುವುದೇ ಗೊತ್ತಿಲ್ಲ. ಅರೆ, ನೀವು ಬಟ್ಟೆ ಉಡಬೇಕು, ನಿಮ್ಮ ಮಾನವನ ರಕ್ಷಣೆ ಮಾಡಿ ಅಂತ ಬಟ್ಟೆಯನ್ನ ತೋರಿಸಿದವರು ಭಾರತ. ಬೇಯಿಸಿ ತಿನ್ಲಿಕ್ಕೆ ಗೊತ್ತಿರ್ಲಿಲ್ಲ ಅವ್ರಿಗೆ. ಅನ್ನ ಅವನಿಗೆ ಬೇಯಿಸಿ ತಿನ್ಬೇಕು ಅಂತ ನಾವು ಹೇಳ್ಕೊಟ್ವಿ. ಸಂಬಂಧನೇ ಗೊತ್ತಿಲ್ಲ, ನಾಯಿ ರೀತಿ ಬದುಕ್ತಾ ಇದ್ರು. ನಿಮ್ಗೆ ಅಣ್ಣ ಅಂದ್ರೆ ಇದು, ಅಪ್ಪ ಅಂದ್ರೆ ಇದು, ತಾಯಿ ಅಂದ್ರೆ ಇದು ಅಂತ ಹೇಳ್ಕೊಟ್ಟವ್ರು ನಾವು. ಅಂತಹ ಭಾರತ ಎಷ್ಟು ಸುಭಿಕ್ಷವಾಗಿತ್ತು. ಎಂಥ ಭಾರತ ಕಲ್ಪನೆ ಕೇಳಿ ರಾಮಾಯಣ ಮಹಾಭಾರತವನ್ನ